ನಾನು ಗುಲ್ಬರ್ಗಲಿಂದ ಬಂದಿದ್ದೀನಿ. ನಮ್ಮ ತಾಯಿಯವ್ರಿಗೆ ಕರ್ಕೊಂಬಂದಿದ್ದು. ಸೊ ನಮ್ಮ ತಾಯಿಯವ್ರಿಗೆ ಏನಪ್ಪ ಅಂತಂದರೆ ಶುಗರ್ ಜಾಸ್ತಿ. ಶುಗರು 530, 40 ಆ ಥರ ಬರ್ತಾಯಿತ್ತು. ಸೊ ಟಿ ವಿಯಲ್ಲಿ ಸಂದರ್ಶನ ನೋಡಿಬಿಟ್ಟು ನಾನು ಈ ಯೋಗವನ ಬೆಟ್ಟಕ್ಕೆ ಬಂದಿದ್ದು. ಇಲ್ಲಿ ಅವರು ಕೆಲವೊಂದು ಔಷಧಿ ಮತ್ತು ಗಿಡಮೂಲಿಕೆ ಔಷಧಿ ಕೊಟ್ಟರು. ಆಮೇಲೆ ಕೈ ನೋವು, ಕಾಲು ನೋವು ಆ ಥರ ಏನಾರ ಇದ್ದರೆ ಔಷಧ ಕೊಟ್ಟಿದ್ದರು. ನಾವು ಅದನ್ನು ತಾಯಿಯವರು ಯೂಸ್ ಮಾಡ್ತಾಯಿದ್ದಾರೆ. ಆಮೇಲೆ ಡೈಲಿ ಟಿ ವಿಯಲ್ಲಿ ಬರೋ ಸಂದರ್ಶನ ಅವ್ರು ನೋಡ್ತಾ ಇರ್ತಾರೆ. ಅದಕ್ಕೆ ಇನ್ಸ್ಪೈರ್ ಆಗಿಬಿಟ್ಟು ನಮ್ಮ ಮನೆ ಹತ್ತಿರ ಇರೋರಿಗೆಲ್ಲನೂ ಅದ್ರ ಬಗ್ಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಅದರಿಂದ ಮೋಟಿವೇಟ್ ಆಗಿ ಅವರು ಅಲ್ಲಿ ತೊಗೊಂಡ್ಬಿಟ್ಟು ಅವ್ರ ಆರೋಗ್ಯನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ನಮ್ಮದು ಪರ್ಸ್ನಲಿ ಹೇಳ್ಬೇಕಂದ್ರೆ ನಮ್ಮ ತಾಯಿಯವರು ಮುಂಚೆ ಶುಗರ್ ಏನಿತ್ತು 530, 40 ಹೇಳಿದ್ನಲ್ಲ, ಅದಕ್ಕಿಂತ ಇವಾಗ ಕಡಿಮೆ ಆಗಿದೆ. 260, 240ಕ್ಕೆಲ್ಲ ಬಂದಿದೆ. ಸೊ ಅವ್ರ ವೇಟ್ನೂ ರೆಡ್ಯೂಸ್ ಆಗಿದೆ. ತುಂಬ ಅಂದರೆ ಮಿನಿಮಮ್ 8ರಿಂದ 10 kg ವೇಟ್ ರೆಡ್ಯೂಸ್ ಆಗಿದೆ. ಸೊ ಇವತ್ತು ಏನಪ್ಪ ಅಂತಂದರೆ ಮುಖ್ಯವಾಗಿ ನಮ್ಮ ತಂದೆಯವರಿಗೆ ಹುಷಾರಿದ್ದಿದ್ದಿಲ್ಲ. ಸೊ ಅದ್ರ ಬಗ್ಗೆನೇ ನಾನು ಕೇಳೋಕ್ಕಂಥೇಳಿ ಇಲ್ಲಿ ಯೋಗವನ ಬೆಟ್ಟಕ್ಕೆ ಬಂದಿದ್ದೆ. ನನ್ನ ಜೊತೆ ಸುಮಾರು ಒಂದು 3 ಜನ ಫ್ರೆಂಡ್ಸಿಗೂ ಕರ್ಕೊಂಬಂದಿದ್ದೀನಿ. ಒಂಥರ ನೋಡಿ, ಸೊ ಅಲ್ಲಿ ಇಲ್ಲಿ ತಿರುಗಾಡೋ ಬದಲಿ ನಮ್ಮ ಬೆಂಗಳೂರು ಹತ್ರನೇ ಇರೋ ನೇಚರ್ ಕ್ಯೂರ್ ಅಂತ ಚೆನ್ನಾಗಿದೆ ಅದು. ಸೊ ಇಲ್ಲಿ ಬಂದರೆ ನಿಮಗೆ ಮನಃಶಾಂತಿನೂ ಸಿಗುತ್ತೆ. ನಿಮಗೆ ನೇಚರ್ ನೋಡಿದರೆ ಒಂಥರ ಖುಷಿನೂ ಆಗುತ್ತೆ. ಇಲ್ಲಿ ಬೆಟ್ಟದ ಹತ್ರ ಹೋದರೆ ನಾವು ಸುಮ್ಮನೆ ತಿರುಗಾಡ್ಕೊಂಡು ಹೋಗಿದ್ದೆವು. ಅಲ್ಲಿ ನವಿಲು ಕಾಣ್ತು. ಇಲ್ಲಿ ತುಂಬ ವೆರೈಟಿ ಗಿಡಗಳಿದೆ. ಸೊ ಗಿಡ ಮರ ನೋಡಿದರೆ ಮನುಷ್ಯಗೆ ಏನೋ ಒಂದು ಸಂತೋಷ. ಆಮೇಲೆ ಹತ್ತಿರ ಒಂದು ಕೆರೆ ಕಾಣುತ್ತೆ. ಇಲ್ಲಿ ಬರೋಕ್ಕೆ ನೀವು 2 ವೀಲರಿಂದನೂ ಬರ್ಬೋದು ಅಥವಾ 4 ವೀಲರನ್ನು ತೊಗೊಂಡು ಬರ್ಬೋದು. ಏನೂ ತೊಂದರೆ ಇಲ್ಲ. ಮಕ್ಕಳಿಗೆಲ್ಲ ಕರ್ಕೊಂಬನ್ನಿ ಅಥವಾ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಾದರೂ ಏನಾದರೂ ತೊಂದರೆ ಇದ್ದರೆ ಬಂದು ಹೋದರೆ ನಿಮಗೆ ಒಂದು ಸರ್ತಿ ಯೂಸ್ ಮಾಡಿ ನೋಡಿ. ಯಾಕಂದರೆ ನಾನು ಹೇಳ್ತೀನಂತ ಯಾವನೂ ಕೇಳಂತ ನಾನು ಹೇಳಲ್ಲ. ನೀವು ಅದನ್ನು ಅನುಭವ ಮಾಡಿದಾಗ ನಿಮಗೆ ಅದ್ರ ಬಗ್ಗೆ ತಿಳುವಳಿಕೆ ಬರುತ್ತೆ. ಸೊ ನೀವು ಅದನ್ನು ಅಡಾಪ್ಟ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಿದಾಗ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಇದರಿಂದ ನಮಗೆ ಮಾತ್ರ ಸಂತೋಷ ಆಗಿದೆ. ಸೊ ನಮ್ಮ ಮನೆಯಲ್ಲೂ ಊಟದ ಬಗ್ಗೆ ಕಾಳಜಿ ತೊಗೋತೇವೆ. ಆಮೇಲೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಎಲ್ಲ ಕ್ಲಿಯರಾಗಿ ಇಲ್ಲಿ ವೈದ್ಯರಾದರು ಅಥವಾ ನಮಗೆ ಇಲ್ಲಿ ಔಷಧ ಕೊಡೋರು ಅವರು ಒಬ್ಬರಿದ್ದಾರೆ. ಅವರು ಕೂಡ ಚೆನ್ನಾಗಿ ಡೀಟೇಲ್ ಆಗಿ ಹೇಳಿದರು. ಅಂದರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಏಜ್ ಫ್ಯಾಕ್ಟ್ರಲ್ಲಿ ಏನೇನಾಗುತ್ತೆ, ಏನೋ ಸಿಗುತ್ತೆ ಅಂತೇಳಿ ಆಹಾರನ ತಿನ್ನೋದಲ್ಲ, ಮಿತವಾಗಿ ತಿನ್ನೋದ್ರಲಿಂದ ನಮಗೆ ಏನು ಉಪಯೋಗ ಆಗುತ್ತೆ ಅನ್ನೋದು ಚೆನ್ನಾಗಿ ನಮಗೆ ತಿಳಿಸಿ ಹೇಳ್ಕೊಟ್ರು.